ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಲೂ ತಣ್ಣಗಾಗ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿದ್ದಾಗಲೂ ಯಡಿಯೂರಪ್ಪಗೆ ಮಗ್ಗುಲ ಮುಳ್ಳಾಗಿ ಕಾಡಿದ್ದ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದಮೇಲೂ ದಿನಕ್ಕೊಂದರಂತೆ ಬಾಂಬ್ ಹಾಕ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಯತ್ನಾಳ್ ಮಾತಾಡೋದು ಒಂದೇ ವಿಷಯ, ಅದು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಹರಿಹಾಯೋದು. ಎಷ್ಟು ದಿನ BSY ಕುಟುಂಬದ ಬಗ್ಗೆ ಹರಿಹಾಯ್ತಾ ಇದ್ದ ಯತ್ನಾಳ್ ಫಾರ್ ದಿ ಫಸ್ಟ್ ಟೈಮ್ BS ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಕುರಿತ ರಹಸ್ಯ ವಿಷಯವೊಂದನ್ನು ಹೊರಹಾಕಿದ್ದಾರೆ. BS ಯಡಿಯೂರಪ್ಪ ಮತ್ತು ಮಾಜಿ CM ಬಸವರಾಜ ಬೊಮ್ಮಾಯಿ ನಡುವೆ ತಿರುಪತಿಯಲ್ಲಾದ ಒಪ್ಪಂದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಯತ್ನಾಳ್ ಯಾವುದೇ ಮಾಧ್ಯಮದ ಮುಂದೆ ನಿಂತರೂ ಮಾತನಾಡುವುದು ಒಂದೇ ವಿಷಯ, ಅದು ಯಡಿಯೂರಪ್ಪ ಮತ್ತು ಸನ್ಸ್ ಬಗ್ಗೆ. ಅದರಲ್ಲೂ ವಿಜಯೇಂದ್ರ ಮೇಲಂತೂ ಹೆಡೆತುಳಿದ ಹಾವಿನಂತಾಗಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇದ್ದಂತೆ ದಿಲ್ಲಿ ನಾಯಕರಿಗೂ ಕ್ಯಾರೆ ಎನ್ನದೇ ಹರಿಹಾಯ್ತಿದ್ದಾರೆ. ಇದೀಗ BS ಯಡಿಯೂರಪ್ಪ ಆಶೀರ್ವಾದದಿಂದ 3 ಮಂದಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರು ಅನ್ನೋ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಯಡಿಯೂರಪ್ಪ ಇದ್ದಾಗಲೇ ಬಿಜೆಪಿ ಪಕ್ಷದ ನಾಯಕರು CM ಆಗಿದ್ರಂತೆ. ಅದರಲ್ಲಿ ಮೊದಲನೆಯವರು ಸದಾನಂದ ಗೌಡ, ಎರಡನೆಯವರು ಜಗದೀಶ್ ಶೆಟ್ಟರ್, ಕೊನೆಗೆ ಮೂರನೆಯವರು ಬಸವರಾಜ ಬೊಮ್ಮಾಯಿ. ಕರೋನಾ ಕಾಲದಲ್ಲಿ CM ಆಗಿದ್ದ ಯಡಿಯೂರಪ್ಪರವರನ್ನ ಕೆಳಗಿಳಿಸೋ ಸೂಚನೆ ಹೈಕಮಾಂಡ್ನಿಂದಲೇ ಬಂದಿತ್ತು. ಯಡಿಯೂರಪ್ಪಗೆ 75 ವರ್ಷ ತುಂಬಿತು ಅನ್ನೋ ಕಾರಣಕ್ಕೆ ದಿಲ್ಲಿ ನಾಯಕರು ಯಡಿಯೂರಪ್ಪರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಬಿಜೆಪಿ ಪಕ್ಷ ಅಧಿಕಾರಕ್ಕೇರೋದಕ್ಕೆ ಯಡಿಯೂರಪ್ಪ ಅವರೇ ಕಾರಣ ಅನ್ನೋದನ್ನು ನೋಡದೆ CM ಕುರ್ಚಿಯಿಂದ ಕೆಳಗಿಳಿಸಿದ್ರು. ಆಗ ಬಸವರಾಜ ಬೊಮ್ಮಾಯಿಯನ್ನ CM ಮಾಡುವ ಮುಂಚೆ ತಿರುಪತಿಯಲ್ಲಿ ಮಹತ್ವದ ಒಪ್ಪಂದ ಮಾಡಿಕೊಂಡಿದ್ರಂತೆ. ಆ ವೇಳೆ ಮಹತ್ವದ 3 ಷರತ್ತುಗಳನ್ನು ಯಡಿಯೂರಪ್ಪ ಅವರೇ ಹಾಕಿದ್ರಂತೆ. ಅಂದು BSY ಹಾಕಿದ್ದ ಒಪ್ಪಂದವನ್ನೆಲ್ಲ ಒಪ್ಕೊಂಡ ಬಳಿಕ ಬೊಮ್ಮಾಯಿಯವರನ್ನ CM ಮಾಡೋದಕ್ಕೆ ಯಡಿಯೂರಪ್ಪ ಹೇಳಿದ್ದಂತೆ. ಆತ್ಮೀಯರೇ, ಯತ್ನಾಳ್ ಹೇಳಿರೋ ಪ್ರಕಾರ ಮೊದಲ ಷರತ್ತು ಮೀಸಲಾತಿ ಬಗ್ಗೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪಂಚಮಸಾಲಿಗಳಿಗೆ 2A ಮೀಸಲಾತಿ ನೀಡ್ತೀವಿ ಅಂತ ಬಿಜೆಪಿ ನಾಯಕರೇ ಹೇಳಿದ್ರು. ಆದರೆ ಯಡಿಯೂರಪ್ಪ CM ಆದರೂ ಕೂಡ ಮೀಸಲಾತಿ ಸಿಗಲೇ ಇಲ್ಲ. ಮೀಸಲಾತಿ ಬಗ್ಗೆ ಮೇಲಿಂದ ಮೇಲೆ ದೊಡ್ಡ ಹೋರಾಟ ನಡೆದ್ರು. ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗಲೇ ಇಲ್ಲ. ಆಗ CM ಆಗಿದ್ದ ಯಡಿಯೂರಪ್ಪ ಕೂಡ ಓಕೆ ಅಂತಾನೆ ಓಡಾಡ್ಕೊಂಡಿದ್ರು. ಹೀಗಾಗಿ ಮೀಸಲಾತಿ ಬಗ್ಗೆಯೇ ಮೊದಲ ಷರತ್ತು ಹಾಕಿದ್ರಂತೆ. ಯಾವುದೇ ಕಾರಣಕ್ಕೂ ಪಂಚಮಸಾಲಿಗಳಿಗೆ ಮೀಸಲಾತಿ ನೀಡಬಾರದು, ಎರಡನೆಯದ್ದು ಯತ್ನಾಳ್ನ ಮಂತ್ರಿ ಮಾಡಬಾರದು ಅಂತ. ಯಡಿಯೂರಪ್ಪ CM ಆಗಿದ್ದಾಗ ಯತ್ನಾಳ್ ಅವರನ್ನ ಮಂತ್ರಿ ಮಾಡ್ತಾರೆ ಅಂತಾನೆ ಬಹುತೇಕರು ಅಂದ್ಕೊಂಡಿದ್ರು. ಆದರೆ BSY ಸಂಪುಟದಲ್ಲಿ ಯತ್ನಾಳ್ಗೆ ಎಲ್ಲೂ ಜಾಗ ಸಿಕ್ಕಿರಲಿಲ್ಲ. ಅವತ್ತಿನಿಂದಲೇ ಯತ್ನಾಳ್ ಸ್ವಪಕ್ಷದ ವಿರುದ್ಧವೇ ಕಹಳೆ ಮೊಳಗಿಸೋಕೆ ಶುರು ಮಾಡಿದ್ದು. ಕೊನೆಗೆ ಬೊಮ್ಮಾಯಿ ಆದರೂ CM ಆದಾಗ ಯತ್ನಾಳ್ ಮಂತ್ರಿ ಆಗ್ತಾರೆ ಅಂದ್ಕೊಂಡಿದ್ರು. ಆದರೆ ಬೊಮ್ಮಾಯಿ ಅವಧಿಯಲ್ಲೂ ಯತ್ನಾಳ್ಗೆ ಪಟ್ಟ ಸಿಗಲಿಲ್ಲ. ಇದಕ್ಕೆ ಯಡಿಯೂರಪ್ಪ ಅವರೇ ಕಾರಣ ಅಂತ ಯತ್ನಾಳ್ ಆರೋಪ ಮಾಡ್ತಿದ್ದಾರೆ. ಯಾಕಂದರೆ ಯತ್ನಾಳ್ರನ್ನ ಮಂತ್ರಿ ಮಾಡಬಾರ್ದು ಅಂತ ಷರತ್ತು ಹಾಕಿದ್ರಂತೆ. ಇನ್ನು ಮೂರನೆಯದ್ದು, ನೀನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಾಗ ನನ್ನ ಕೊನೆಯ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಕೊನೆಯ ಮಗ ಅಂದರೆ ಈಗ BJP ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರನನ್ನ CM ಮಾಡಬೇಕು ಅನ್ನೋ ಒಪ್ಪಂದಗಳನ್ನು ಹಾಕ್ಕೊಂಡಿದ್ರು ಅಂತ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ಆತ್ಮೀಯರೇ, ಇದೇ ಕುರ್ಚಿ ವಿಷಯವಾಗಿಯೇ ಯತ್ನಾಳ್ ಅದೆಷ್ಟೋ ಬಾರಿ ಸಿಡಿದೆದ್ದಿದ್ದಿದೆ. ಈಗ ಪಕ್ಷದಿಂದಲೂ ಹೊರನೂಕಲ್ಪಟ್ಟಿದ್ದಾರೆ. ಹಾಗಂತ ನಾನು ಕಾಂಗ್ರೆಸ್ ಕಟ್ಟಾಳು ಅಲ್ಲ ಅಂತ ಯಾವತ್ತೂ ಯತ್ನಾಳ್ ಹೇಳಲ್ಲ. ಮುಖ್ಯಮಂತ್ರಿ ಹುದ್ದೆಗೆ ಯಡಿಯೂರಪ್ಪ ಬ್ಲ್ಯಾಕ್ ಮೇಲ್ ಮಾಡಿದ್ದರಂತೆ. ಅಮಿತ್ ಶಾ ಸಾಕಷ್ಟು ಬಾರಿ ಬೇರೆಯವರಿಗೆ ಅವಕಾಶ ನೀಡೋದಕ್ಕೆ ಹೇಳಿದ್ರೂ ಕೂಡ ಯಡಿಯೂರಪ್ಪ ಪಟ್ಟು ಹಿಡಿದ್ರು. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನಕ್ಕೆ ಆಸೆ ಪಡಲಿಲ್ಲ. ಬೊಮ್ಮಾಯಿ ಸಾಕಷ್ಟು ಬಾರಿ ಕರೆದ್ರು, ನಾನು ಹಿಂದೇಟು ಹಾಕಿ ಉತ್ತರ ಕರ್ನಾಟಕಕ್ಕೆ ಏನಾದರೂ ಒಳ್ಳೇದು ಮಾಡಿ ಅಂದಿದ್ದೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಒಟ್ನಲ್ಲಿ BSY ಕುಟುಂಬದ ಮೇಲಿಂದ ಮೇಲೆ ಬಾಂಬ್ ಹಾಕ್ತಾ ಇರೋ ಯತ್ನಾಳ್ BJP ಪಕ್ಷ ಬಿಟ್ಟರು ಅಪ್ಪ ಮಕ್ಕಳನ್ನ ಮಾತ್ರ ಬಿಡ್ತಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ BJPಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.